ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದ್ರೆ ಎಂಥ ಸಂಭ್ರಮ ಇದು. ನನ್ನ ಕಣ್ಣಿಗೆ ಏನನ್ನು ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಎಲ್ಲರೂ ಎಷ್ಟು ಸಂತೋಷವಾಗಿದ್ರು. ನನ್ನ ಜೀವನ ಸಾರ್ಥಕ ಆಯ್ತು ಅನ್ನಿಸ್ಬಿಡ್ತು. ಇದು ಬರೀ ಶುರು ಅಷ್ಟೇ ಮಾವ. ಇನ್ ಮುಂದೆ ನೋಡಿ ಎಲ್ಲ ಒಳ್ಳೇದೇ ಆಗುತ್ತೆ. ಹೇಳ್ರು ಅಪ್ಪ, ಅದು ಏನಾಯ್ತು ಹೇಳ್ರಿ. ಅಪ್ಪ, ಅದು ನಾವೇ ನಿಮ್ಮನ್ನ ರೆಡಿ ಮಾಡೋಣ ಅನ್ಕೊಂಡ್ ಬಂದ್ವಿ. ಆದ್ರೆ ಅಷ್ಟೇನಾ? ಒಂದು ಕೆಲಸ ಮಾಡಿ, ನಾನು ಈಗೇನು ರೆಡಿ ಆಗಿದ್ದೀನಿ ಅದನ್ನು ನೀವೇ ರೆಡಿ ಮಾಡಿದ್ರಿ ಅಂತ ಹೊರಗೆ ಹೇಳ್ತೀನಿ. ನೀವು ಹಾಗೆ ಹೇಳಿ. ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಜೊತೆಗೆ ಕರ್ಕೊಂಡು ಹೋಗಿ, ಅವಾಗ ಎಲ್ಲರೂ ಖುಷಿ. ಓಕೆ ಅಪ್ಪ. ಓಕೆ ಅಪ್ಪ, ಥ್ಯಾಂಕ್ ಯು. ಗುಡ್. ಅಂದ್ರೆ ಮಕ್ಕಳು ಅಪ್ಪ ಅಮ್ಮನಿಗೆ 60 ವರ್ಷ ಆದಾಗ ಮದುವೆ ಮಾಡ್ತಾರೆ. ನಿಮಗೆ ನೋಡಿ ಇಷ್ಟು ಬೇಗ ಮಾಡ್ತಾ ಇದ್ದಾರೆ. ಎಂಥ ಸೌಭಾಗ್ಯ ನಿಮ್ದು. ಯಾಕೆ ಮಾವ, ನಿಮಗೂ ಇನ್ನೊಂದ್ಸತಿ ಮದುವೆ ಆಗಬೇಕು ಅನ್ನಿಸ್ತಾ ಇದೆಯಾ? ಅಯ್ಯೋ, ಆ ಥರದ ಆಸೆ ಏನಿಲ್ಲ. ಗೊತ್ತಾಗ್ತದೆ. ನನಗೆ ಮಾತ್ರ ಅಲ್ಲ, ಅವ್ರಿಗೂ ಗೊತ್ತಾಗ್ತದೆ. ಏನಪ್ಪ? ಹೌದಪ್ಪ, ನನಗೂ ಹಾಗೆ ಅನಿಸ್ತಾ ಇದೆ. ನಿಮ್ಗೆ 60 ವರ್ಷ ಆದ್ಮೇಲೆ ಹೇಳಿ, ನಾವೇ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿಸ್ತೀವಿ. ಏನಂತೀರಾ? ಅಯ್ಯೋ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ನೋಡಿದ್ರ, ಮದುವೆ ಆಗೋ ಆಸೆ ಇದೆ ಅಂತ ಗೊತ್ತಾಗ್ತೀಗ. ಅಯ್ಯೋ, ಅಳಿಯಂದ್ರೆ ಭಗವಂತ, ಇಷ್ಟೊಂದು ಖುಷಿ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಕೊಡ್ತಾ ಇದೀಯಾ. ಮುಂದೇನಾಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಆದ್ರೆ ಇವ್ರ ಸಂಭ್ರಮ ನೋಡಿದ್ರೆ ಮದ್ವೆನೂ ಹೀಗೆ ಅಚ್ಚುಕಟ್ಟಾಗಿ ಆಗ್ಬಿಡುತ್ತೆ ಅನ್ನೋ ನಂಬಿಕೆನೂ ಬರ್ತಾ ಇದೆ. ಭಗವಂತವ, ಎಲ್ಲ ಭಾರನೂ ನಿನ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಯಾವ ತೊಂದರೆನೂ ಆಗದೆ ಹಾಗೆ ನೋಡ್ಕೊಪ್ಪ. ನನ್ನ ಮಗ ಸೊಸೆ ಮಧ್ಯೆ ಯಾರೂ ಬರಬಾರ್ದು. ಏನ್ರು ಇದೆಲ್ಲ? ಹೂವೆಲ್ಲ ಬಾಡೋಗ್ಬಿಟ್ಟಿದೆ. ಚೇಂಜ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ? ರೂಪ ಮೇಡಮ್ ಬರ್ತಾ ಇದಾರೆ ಅನ್ನೋ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಮೇಡಮ್. ಇವಾಗ ಏನ್ ಮಾಡೋದು? ಏನ್ ಮಾಡೋದಂತ ನನ್ ಕೇಳಿದ್ರೆ ನಾನೇನು ಮಾಡ್ಲಿ? ನಮ್ಮ ಮದ್ವೆ ಮನವರಲ್ಲ, ಮೇಡಮ್ ಏನಾದ್ರು ನೋಡ್ಬಿಟ್ರೆ ನಮ್ಮಿಬ್ಬರು ಚೆನ್ನಾಗಿ ಉಗ್ದಾಕ್ತಾರೆ ಅಷ್ಟೇ. ನಿಮ್ಗೆ ಗೊತ್ತಲ್ವೇನೋ ಅವರಷ್ಟು ಸ್ಟ್ರಿಕ್ಟ್ ಅಂತ. ಮೇಡಮ್, ತುಂಬಾ ಭಯ ಆಗ್ತಿದೆ ಮೇಡಮ್. ಮೇಡಮ್, ಅಲ್ಲಿ ನೋಡಿ. ರೂಪ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೂವು ಎಲ್ಲ ಬಾಡೋಗಿದೆ. ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊಟ್ಟಿರೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋದು ಒಂದೇ ಅಲ್ಲ, ಈ ಕೆಲಸ ಮಾಡೋದು ನಾವು ಅವ್ರ ಖುಷಿಗೋಸ್ಕರ. ಈಗ ನಾನು ಅವ್ರಿಗೆ ಏನಂತ ಆನ್ಸರ್ ಮಾಡ್ಲಿ? ಸಾರಿ ಮೇಡಮ್, ಇದನ್ನೀಗಲೇ ಸರಿ ಮಾಡಿಸ್ತೀನಿ. ನೋಡಿ, ಈಗಾಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಲ್ಲ, ಹೊಸ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೋಬೇಕು.
ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ ಎಲ್ಲರೂ ಕೆಲಸ ಕಳ್ಕೊಳ್ತೀರಾ. ಎಸ್, ಅನ್ಕೊಂಡಿದ್ದ ಕೆಲಸ ಈಗ ಶುರುವಾಗಿದೆ. ಬೆಂಕಿ ಇರೋ ಕಡೆಗೆ ಹತ್ತಿನ ಕರ್ಸಿದ್ದಾಯ್ತು. ಇನ್ನದೆರಡು ಎದ್ರ ಬದ್ರ ಬರೋದಷ್ಟೇ ಬಾಕಿ. ಒಂದು ಸಲ ಹತ್ತಿಗೆ ಬೆಂಕಿ ತಾಕಿದ್ರೆ ದಗ 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 ಎಲ್ಲ ಹತ್ಕೊಂಡು ಉರಿಯುತ್ತೆ. ಈ ಮದುವೆ ಮನೆಯಲ್ಲಿ ನಮ್ಮವರು ತುಂಬಾ ಜನ ಇದ್ದಾರೆ. ಒಬ್ಬರ ಕಣ್ಣಿಗೆ ಇವ್ರು ಬಿದ್ರು ಈ ಮದುವೆ ಕತೆ ಮುಗೀತು. ಈ ಕೆಲಸನ ನಾನು ತುಂಬಾ ಮುಂಚೆನೆ ಮಾಡ್ಬೋದಾಗಿತ್ತು. ಆದ್ರೆ ಎಲ್ಲಾನು ನನ್ನ ಕೈಗೆ ಬರ್ತಾ ಇದೆ, ನನಗೆ ಸ್ಥಾನ ಸಿಗ್ತಾ ಇದೆ, ನಾನು ಅನ್ಕೊಂಡಿದ್ದ ಕನಸು ಇನ್ನೇನು ಈಡೇರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಎಲ್ಲಾನು ಕಿತ್ಕೊಳ್ಳೋದಿದೆಯಲ್ಲ, ಆ ನೋವು ಆ ಲೀಲಾಗಾಗಬೇಕು. ಅದು ಇವತ್ತೇ ಆಗುತ್ತೆ. ಯಾರಪ್ಪ ನೀನು? ಗುರುಗಳೇ, ನಾನು ವಿಶ್ವರೂಪ. ನೋಡ್ಕೊಂಡ್ ಬರ್ಬೇಕಲ್ವಾ? ಕಲ್ಲು ಇಡುವುದ್ರೆ ಕಲ್ಲು ಎತ್ತಿ ಎಸಿಬಹುದು. ಹೌದು. ಕಾಲು ಇಡುವು ಬಿಟ್ರೆ ಕಷ್ಟ ಆಗತ್ತಲ್ವಾ? ನೀವು ಏನ್ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಒಂಥರ ಚೆನ್ನಾಗಿತ್ತು. ನೀವು ಗುರುಗಳೆಲ್ಲ ಹೀಗೆ ಮಾತಾಡ್ಬೇಕು, ಇದೇ ಚಂದ. ಅಲ್ಲ, ಎಲ್ಲ ಚೆನ್ನಾಗಿರೋ ಹೇಳ್ಬಿಟ್ರೆ ಭವಿಷ್ಯಕ್ಕೆ ಬೆಲೆ ಇಲ್ಲಪ್ಪ ಇರುತ್ತೆ. ಅಂದ್ರೆ ನಿಮ್ಗೆ ಭವಿಷ್ಯ ಬೇರೆ ಬರುತ್ತಾ? ಏನೋ ಆ ವಿದ್ಯೆನ್ ದೇವ್ರು ಕರುಣಿಸಿದಾನಪ್ಪ. ಗುರುಗಳೇ, ನಿಮ್ಮ ಹೆಸರಲ್ಲಿ ನಮ್ಮ ಮನೇಲಿ ದಿನ ತುಪ್ಪ ದೀಪ ಹಚ್ತೀನಿ. ನನ್ನ ಭವಿಷ್ಯದಲ್ಲಿ ಒಂದಾದ್ರು ಮದ್ವೆ ಇದೆಯಾ ನೋಡಿ. ಏ, ಬಲಗೈ ತೋರ್ಸಪ್ಪ. ಬಲ್ಗಯ್ಯ? ಗುರುಗಳೇ, ಅಷ್ಟು ಸೀರಿಯಸ್ ಆಗಿ ನೋಡ್ಬೇಡಿ ಗುರುಗಳೇ. ನನ್ನ ಆಯುಷ್ಯ ಕಡಿಮೆ ಇದೆ ಅಂದ್ರೂ ನಾನು ತಡ್ಕೋತೀನಿ. ಆದ್ರೆ ಸಾಯೋದಕ್ಕಿಂತ ಮುಂಚೆ ಒಂದಾದ್ರೂ ಮದ್ವೆ ಇದೆಯಾ ನೋಡಿ. ಇಷ್ಟು ದಿನ ಗ್ರಹಗತಿ ಸರಿಗಿರ್ಲಿಲ್ಲ. ಅಂದ್ರೆ ಆಷಾಢ ಕಳೆದು ಶ್ರಾವಣ ಬಂದಾಗ ನಾನು ಟಾಪ್ ಅಲ್ಲಿ ಬರ್ತೀನ. ಅಷ್ಟು ದಿನ ಕಾಯೋದ್ ಬೇಡ. ಈ ಮದುವೆ ಮನೆಯಲ್ಲೇ ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಂದ್ರೆ ಬಾಸ್ ಮದುವೆ ಮುಗಿದೊಳಗಡೆ ನಮ್ಮೊಂದು ಹುಡುಗಿ ಸಿಗ್ತಾಳ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಸ್ವಲ್ಪ ಝೂಮ್ ಹಾಕಿ ನೋಡಿ. ಕಾಲಿ ಕಟ್ಕೋತೀನಿ ಗುರುಗಳೇ, ಕೈ ಹಿಡಿತೀನಿ, ಕಾಲು ಹಿಡಿತೀನಿ. ನೋಡಪ್ಪ, ಅದಕ್ಕೆ ನಾನು ಭವಿಷ್ಯ ಹೇಳಲ್ಲ. ನೀನ್ ಇಷ್ಟೆಲ್ಲ ಕೇಳ್ಕೊತಾ ಇದೀಯ ಅಂತ ಒಂದು ಸುಳುವು ಮಾತ್ರ ಕೊಡ್ತೀನಿ. ಈ ಮದುವೆ ಮನೆಯಲ್ಲಿ ತುಟಿ ಕೆಳಗಡೆ ಯಾರಿಗ ಮೊಚ್ಚೆ ಇರುತ್ತೋ ಅಂತ ಹುಡುಗಿನ ನೀನ್ ಮದ್ವೆ ಆಗೋ. ನಿನ್ ಬಾಳು ಬಂಗಾರ ಆಗತ್ತೆ. ನಾನು ಬರ್ತೀನಿ, ಮದುವೆ ಕೆಲಸ ಇದೆ. ಆಯ್ತು. ಅಂದ್ರೆ ತುಟಿ ಕೆಳಗಡೆ ಮಚ್ಚೆ, ತುಟಿ ಕೆಳಗಡೆ ಮಚ್ಚೆ, ತುಟಿ ಕೆಳಗಡೆ ಮಚ್ಚೆ. ಯಾವ ಮೂಲೆಯಲ್ಲಿದ್ರು ಹುಡುಕಿ ಸೆಟ್ ಮಾಡ್ಕೊಳ್ಳೇಬೇಕು. ಸರಿ ಸರಿ ಸರಿ, ಬೇಗ ಕಳಿಸ್ಕೊಡಿ, ಮುಹೂರ್ತ ಶುರು ಆಗ್ತಿದೆ. ಮೇಡಮ್, ಎಷ್ಟೆಲ್ಲ ಕರಿಬೇಕ್ರಿ ನಿಮ್ಮನ್ನ? ಮೇಡಮ್, ಅದೇನಂದ್ರೆ ಈ ಪ್ರೈಮರಿ ಮತ್ತೆ ಹೈಸ್ಕೂಲ್ ಅಲ್ಲಿ ಟೀಚರ್ ನನ್ನ ಹೆಸರು 4 ಸಲ ಕರೀತಿದ್ರೆ ನಾನು ಎಸ್ ಮೇಡಮ್ ಅಂತ ಹೇಳ್ತಾನೆ ಇರ್ಲಿಲ್ಲ. ಅದು ಅಭ್ಯಾಸ ಆಗೋಗಿದೆ ಮೇಡಮ್. ನಾನಿಲ್ಲಿ ಅರ್ಜೆಂಟ್ ಅಲ್ಲಿ ಓಡಾಡ್ತಿದ್ದೀನಿ. ನಿಮ್ದೊಳ್ಳೆ ಮೇಡಮ್, ನಿಮ್ಗೆ ಅದೇನ್ ಕೆಲಸ ಆಗ್ಬೇಕು ನನ್ನ ಹತ್ರ ಆಗೋದಿದ್ರೆ ನಾನು ಮಾಡ್ಕೊಡಲ್ವಾ? ಹಾಗಂತ ಬೆಟ್ಟ ನೆತ್ತಿ ಪಕ್ಕಕ್ಕಿಡು, ನೆಲ ಬಾಗ್ತಿ ನೀರು ಕೊಡು, ಆಮೇಲೆ ಈ ಬಂಡೆನ ಪುಡಿ ಪುಡಿ ಮಾಡಿ, ಇದೆಲ್ಲ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ಇವತ್ತು ಬಾಸ್ ಮದುವೆ ಅಲ್ಲ, ನಾನು ಜಿಮ್ಗೆ ಹೋಗಿಲ್ಲ, ಸ್ವಲ್ಪ ವೀಕ್ ಆಗಿದೆ. ಈಗ ಕೆಲ್ಸದ ಬಗ್ಗೆ ಮಾತಾಡ್ತಿರೋ ಇಲ್ವೋ? ಹೇಳಿ ಮೇಡಮ್. ಆಚೆಗಡೆ ನೇಮ್ ಬೋರ್ಡ್ ಹಾಕ್ತಿದ್ದಾರೆ. ಮದ್ವೆ ಮನೆಗೆ ಬರೋರೆಲ್ಲ ಫಸ್ಟ್ ನೋಡೋದೇ ಅದನ್ನ. ಅದು ಅಲ್ಲದೆ ಇವತ್ತು ಎಜೆ ಮದ್ವೆ. ಎಜೆ ಅಂದ್ರೆ ಮಿಸ್ಟರ್ ಪರ್ಫೆಕ್ಟ್. ಸೊ ದಯವಿಟ್ಟು ನೀವು ಆ ನೇಮ್ ಬೋರ್ಡ್ ಹತ್ರ ಇದ್ದು ಅದಕ್ಕೆ ಡೆಕೋರೇಷನ್ ಮಾಡಿಸಿ, ಅದು ರೆಡಿ ಆಗೋವರೆಗೂ ಅಲ್ಲೇ ಇದ್ದು ಅದು ಪರ್ಫೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಬನ್ನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ತೀರಾ? ಇನ್ನು ಗಂಗೆ ಪೂಜೆ ಬಾಕಿ ಇದೆ ವಿಶ್ವರು. ಮದ್ವೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಸಾವಿರಾರು ಕೆಲಸ ಇರುತ್ತೆ. ನೀವೇನು ಬಟ್ಟೆ ಹಾಕೋತೀರಾ, ಬರೋರ್ಗೆಲ್ಲ ಲೈನ್ ಹೊಡಿತೀರಾ, ಮದ್ವೆ ಮನೆಗೆ ಬಂದು ಊಟ ಮಾಡಿ ಕೈ ತೊಳ್ಕೊತೀರಾ, ಮನೆಗೆ ಹೋಗ್ತೀರಾ, ಅಷ್ಟೇ ತಾನೇ? ಮೇಡಮ್, ನಿಮ್ಮ ಮಾತು ಮಾತ್ರ ವಾಪಸ್ ತಗೊಳ್ಳಿ. ಎಲ್ಲ ಗಂಡು ಮಕ್ಳು ಎಲ್ಲ ಹೆಣ್ಮಕ್ಳಿಗೆ ಲೈನ್ ಹೊಡಿಯಲ್ಲ. ನಮ್ಗೆ ಯಾರು ಲೈನ್ ಕೊಡ್ತಾರೋ ಅವ್ರಿಗೆ ಮಾತ್ರ ಸ್ವಲ್ಪ ಒಂಚೂರು ಲೈನ್ ಹೊಡಿತೀವಿ ಅಷ್ಟೇ. ಮೇಡಮ್, ನೀವು ಈ ವಿಷಯನ ಓಪನ್ ಮಾಡಿದ್ದಕ್ಕೆ ಈ ವಿಷಯದ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ.
ಇಲ್ಲಿವರೆಗೂ ನಾನು ಒಂಟಿಯಾಗೇ ಇದ್ದೆ. ಈ ಹುಣಸೆ ಮರದಲ್ಲೊಂದು ವಾಸ ಮಾಡಿಲ್ಲ. ಅದು ಬಿಟ್ಟರೆ ಲಿಟ್ರಲಿ ನಾನು ಒಂಟಿ ಪಿಸಾಚಿನೇ. ಅದಕ್ಕೆ ನಮ್ಮ ಬಾಸ್ ಮದುವೆಯಲ್ಲಿ ಯಾವುದಾದ್ರೂ ಒಂದು ಜೋಡಿ ಸಿಗ್ಬೋದಂತ ಒಂದು ಸಣ್ಣ ಆಸೆ. ನಿಮ್ಗೆ ಯಾರಾದರೂ ತುಟ್ಟಿ ಪಕ್ಕದಲ್ಲಿ ಮಚ್ಚೇರೋ ಹುಡುಗಿ ಸಿಕ್ಕಿದ್ರೆ ನನಗೆ ಹೇಳಿ, ಆಮೇಲೆ ಬಂದು ನೋಡ್ತೀನಿ. ಅದೇನದು ತುಟಿ ಪಕ್ಕ ಮಚ್ಚೆ? ಅದು ನಾನು ತುಟಿ ಪಕ್ಕ ಮಚ್ಚೇರೋ ಹುಡುಗಿನ ಏನಾದರೂ ಮದುವೆ ಇದ್ರೆ ನನ್ನ ಸಂಸಾರ ಆನಂದ ಸಾಗರ ಆಗುತ್ತೆ. ಅದಾಗೋದಲ್ಲದೆ ಸಾಗರದಲ್ಲಿ ರಾಕಿ ಬಗ್ಗೆ ಸಿಕ್ಕಷ್ಟು ಗೋಲ್ಡ್ ನನಗೂ ಸಿಗುತ್ತೆ ಅಂತ ನಮ್ಮ ಜ್ಯೋತಿಷ್ರು ಹೇಳಿದ್ರು. ಅದಕ್ಕೆ ಆಯ್ತಾಯ್ತು, ಇವಾಗ ಬೇಗ ಹೋಗಿ, ಇಲ್ಲಾಂದ್ರೆ ಅಲ್ಲಿ ನೇಮ್ ಬೋರ್ಡ್ ಹಾಕ್ಬಿಡ್ತಾರೆ. ಹೋಗಿ, ಬೇಗ ಹೋಗಿ. ಏನಕ್ಕ ಭಾರಿ ಯೋಚನೆ ಮಾಡ್ತಿದ್ದೀರ? ನಿನಗೆ ಯಾಕದು? ಮದುವೆ ಮನೆ ತುಂಬಾ ಓಡಾಡ್ಕೊಂಡಿದೀಯಾ, ಮುಂದುವರ್ಸು ನಿನ್ ಸಂಭ್ರಮ. ಇಂಥ ಸಂಭ್ರಮ ಪಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಅಪ್ಪ, ಇಂಥ ಪುಣ್ಯ ಮಾಡೋದು ಬೇಡ, ಇಂಥ ದರಿದ್ರ ಬರೋದು ಬೇಡ. ಅಕ್ಕ, ಒಳ್ಳೆ ಕಾರ್ಯ ನಡೀತಿದೆ, ಒಳ್ಳೆದನ್ನ ಯೋಚನೆ ಮಾಡಿ ಒಳ್ಳೆದನ್ನ ಮಾತಾಡಿ. ಆಗ್ಲೇ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುವಾಗಲೇ ನನಗೊಂದು ಡೌಟ್ ಬಂತು, ನೀವು ಇಲ್ಲಿ ಏನಾದ್ರು ಪ್ಲಾನ್ ಮಾಡೇ ಮಾಡ್ತೀರಾ ಅಂತ. ಈ ಮದುವೆ ನಾನು ನಿಲ್ಲಿಸ್ಬೇಕು ಅಥವಾ ಈ ಮದುವೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಅದನ್ನ ಈಗಲೇ ತೆಗ್ದು ಹಾಕಿ. ಲಕ್ಷ್ಮಿ, ಯಾಕೆ ನನ್ನ ಈ ಥರ ತಪ್ಪು ತಿಳ್ಕೊಂಡಿದ್ಯಾ? ಬೇರೆ ಯಾರಾದರೂ ನನ್ನ ಬಗ್ಗೆ ಈ ಥರ ಮಾತಾಡಿದ್ರು ಪರವಾಗಿಲ್ಲ, ಆದರೆ ನೀನು ನನ್ನ ಜೊತೆ ಇಷ್ಟು ವರ್ಷ ಇದ್ದೋಳು, ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಅದು ಗೊತ್ತಾಗಿರೋದಕ್ಕೆ ಹೀಗೆ ಮಾತಾಡ್ತಿರೋದು. ಈ ಮದುವೆ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮನ್ನು ಅಕ್ಕ ಅಂತಲೂ ಕನ್ಸಿಡರ್ ಮಾಡದೆ ತುಂಬ ರೂಢಾಗಿ ಬಿಹೇವ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಲಕ್ಷ್ಮಿ, ನಾನಿಷ್ಟು ವರ್ಷ ಏನೇ ಮಾಡಿದ್ರು ಅದು ಈ ಮನೆಗೋಸ್ಕರ. ನನಗೆ ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಮನೆ ನೆಮ್ಮದಿಯಿಂದ ಇರಬೇಕು. ನಿನಗಿದು ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೋಡು, ಇವತ್ತು ಏಜೆ ಮದುವೆ ಆಗುತ್ತೆ. ಅವ್ರು ಯಾರನ್ನ ಪ್ರೀತಿಸ್ತಾರೋ, ಯಾರಿಗೋಸ್ಕರ ತಮ್ಮ ಪ್ರಾಣ ಬೇಕಿದ್ರು ಕೊಡ್ತಾರೋ, ಅವ್ರು ಯಾರ ಜೊತೆ ನೆಮ್ಮದಿಯಾಗಿರ್ತಾರೋ ಅವ್ರ ಜೊತೆಗೆ ಏಜೆ ಮದುವೆ ಆಗುತ್ತೆ. ಏಜೆಗೆ ತಕ್ಕನಾದ ಬಾಳ ಸಂಗಾತಿ ಅವ್ರಿಗೆ ಸಿಗ್ತಾರೆ. ಇದನ್ನ ನಾನಲ್ಲ, ಆ ದೇವರೇ ಬಂದರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಮದುವೆ ಮನೆಯಲ್ಲಿ ತುಂಬ ಕೆಲಸಗಳಿದೆ, ನೀನು ಹೋಗಿ ಅದನ್ನು ನೋಡ್ಕೊ. ಏನೇನೋ ಮನ್ಸಿಗೆ ಹಾಕ್ಕೊಂಡು ಮನ್ಸು ಕೆಡಿಸ್ಕೋಬೇಡ. ಈಗ ನಾನು ಹೇಳಿದ ಒಂದೊಂದು ಮಾತು ನಿಜ ಆಗುತ್ತೆ ಲಕ್ಷ್ಮಿ. ಅದಕ್ಕೋಸ್ಕರ ಅಂತಾನೆ ನಾನು ಮುಹೂರ್ತದ ಟೈಮ್ಗೆ ಕಾಯ್ತಾ ಇದ್ದೀನಿ. ಮೇಡಮ್, ಡೆಕೋರೇಷನ್ ಎಲ್ಲ ಆಗಿದೆ, ಬ್ಯಾಲೆನ್ಸ್ ಇರೋದು ನೇಮ್ ಬೋರ್ಡ್ ಮತ್ತೆ ಮಂಟಪ ಅಷ್ಟೇ ಮೇಡಮ್. ಮೊದಲು ಇದನ್ನೆಲ್ಲ ಮುಗಿಸ್ಬಿಡಿ, ಮುಹೂರ್ತಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ, ಆಮೇಲೆ ಅದನ್ನ ಮಾಡಿ. ಅದು ಸರಿ, ನೇಮ್ ಬೋರ್ಡ್ ಎಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲೇ ಇದೆ ಮೇಡಮ್. ಮೇಡಮ್, ಆರ್ ಯು ಓಕೆ ಮ್ಯಾಮ್? ಐಮ್ ಓಕೆ. ನೀರು ಕೊಡ್ಲಾ ಮೇಡಮ್? ಬೇಡ, ನೋಡಿ ಮೊದಲು ಕೆಲಸ ಮುಗಿಸಿ. ಎಕ್ಸ್ಕ್ಯೂಸ್ ಮೀ, ಕಂಪ್ಲೀಟಾಗಿ ಫ್ಲವರ್ ಡೆಕೋರೇಷನ್ ಆಗಬೇಕು. ಆ ಬಾರ್ಡರ್ಸ್ನೆಲ್ಲ ಕಾನ್ಸಂಟ್ರೇಷನ್ ಮಾಡಿ. ನೇಮ್ ಕವರ್ ಆಗಬಾರ್ದು, ನೇಮ್ ಜೊತೆಲಿ ಫ್ಲವರ್ಸ್ ಬರಬೇಕು. ಮೇಡಮ್, ನೇಮ್ ಬೋರ್ಡ್ ರೆಡಿ ಮಾಡಕ್ಕೆ ಹೇಳಿದ್ದಾರೆ, ಆಲ್ರೆಡಿ ಡೆಕೋರೇಷನ್ ಆಗ್ತಿದೆ. ಹಾಗಾದ್ರೆ ಏನು ಕೆಲಸ ಇಲ್ಲ ಅಂತ ಆಯ್ತು ನಮಗೆ.
ರೂಪಾ ಎಸ್ ಮ್ಯಾಮ್. ಮೊನ್ನೆ ಅದು ಆರ್ಡರ್ ಕಳ್ಸಿದ್ ಬಂದೇ ಇಲ್ವಾ? ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬೊಟ್ಟಿಡ್ಲ. ಮೇಡಮ್, ಈ ಸಾಂಗ್ ನ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಆಡ್ಬೋದು, ನಿಮಗ್ ಮಾತ್ರ ಆಡಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಆ ಬ್ರಹ್ಮ ನಿಮ್ಮನ್ನ ಕಳಿಸ್ಬೇಕಾದ್ರೇನೆ ತುಟಿ ಪಕ್ಕದಲ್ಲಿ ಮಚ್ಚಿಟ್ಟೆ ಕಳ್ಸಿದಾರಲ್ವ, ಅದಕ್ಕೆ. ವಾವ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ಅಂದ ಹಾಗೆ ನನ್ನ ಹೆಸರು ರೂಪಾ. ರೂಪ, ಓ ಮೈ ಗಾಡ್. ಈ ಪ್ರಪಂಚದಲ್ಲಿ ಆಸ್ತಿನ ಅರ್ಧ ದಾನ ಮಾಡಿದ್ದನ್ನೆಲ್ಲ ಕೇಳಿದ್ದೀನಿ, ಅದೇ ಪ್ರಪ್ರಥಮ ಬಾರಿಗೆ ಹೆಸರನ್ನೇ ಅರ್ಧ ದಾನ ಮಾಡಿದ್ದು ನಾನೇ ಅನ್ಸುತ್ತೆ. ಯಾಕೆ? ಯಾಕಂದ್ರೆ ನನ್ನ ಹೆಸರು ವಿಶ್ವರೂಪ, ನಿಮ್ದು ರೂಪ, ನಂದು ವಿಶ್ವರೂಪ. ನನ್ನ ಅರ್ಧ ಹೆಸರು ನಿಮ್ಮ ಹತ್ರನೇ ಇದೆ ಅಲ್ವಾ, ಹಂಗೆ. ಓ ಸೋ ಫನ್ನಿ. ಒಂದ್ ನಿಮಿಷ. ವಿಶ್ವರೂಪ್, ವರ್ಕೌಟ್ ಆಗ್ತಿದೆ. ಹುಡುಗಿ ನಕ್ಕದ್ಲು ಅಂದ್ರೆ ಬಿದ್ಲು ಅಂತಾನೆ ಅರ್ಥ. ಆದ್ರೆ ನಮ್ಮಿಬ್ರು ಜೋಡಿ ಹೇಗಿದೆ ಅಂತ ಗೊತ್ತಾಗೋದು ಹೇಗೆ? ಡೈರೆಕ್ಟ್ ಆಗಿ ಫೋಟೋ ಕೇಳಿದ್ರೆ ಡೈರೆಕ್ಟ್ ಆಗಿ ಕಪಾಳಕ್ಕೆ ಬೀಳ್ಬಹುದು. ಓ, ಕಾಲಲ್ಲಿ ಬೇರೆ ಸ್ಟ್ರಾಂಗ್ ಆಗಿರೋದೇ ಇದೆ. ಏನ್ ಮಾಡೋದು? ನನ್ನ ಮೊಬೈಲಲ್ಲಿ ಸೆಲ್ಫಿ ತೆಗಿಯೋ ತರ ಡವ್ ಮಾಡಿ ಫೋಟೋ ಕ್ಲಿಕ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹುಡುಗಿ ಜೊತೆ ಸೆಲ್ಫಿ ತಗೊಂಡಿದ್ದೀನಿ. ಹುಡುಗಿ ನನ್ನಂಚೂರು ಹೈಟ್ ಆಗಿದ್ದಾಳೆ, ಪರವಾಗಿಲ್ಲ. ಅಮಿತಾಬ್ ಬಚ್ಚನ್, ಜಯಬಾದಿರ ತರ ನಮ್ದು ಉಲ್ಟಾ ಪೇರ್ ಫೇಮಸ್ ಆಗಿಬಿಡುತ್ತೆ. ಈ ಫೋಟೋನ ಯಾರಿಗಾದ್ರೂ ತೋರಿಸಿ ನಮ್ ಜೋಡಿ ಹೇಗಿದೆ ಅಂತ ಕೇಳಬೇಕು. ಅದೇನು ಅಂದ್ರೆ, ಏ ರೇಪಿ, ಬೇಗ ಬಾರೆ. ಮುಹೂರ್ತ ಆದ್ಮೇಲೆ ಆ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ. ಅಮ್ಮ, ನಿಂಗೇನೋ ಜೋಶು, ಬೇಗ ಬೇಗ ನಡೀತ್ಯಾ. ನಂಗೆ ರಾತ್ರಿ ಎಲ್ಲ ಮದ್ವೆ ಕೆಲಸ ಮುಗಿಸಿ ಇನ್ನು ಮಲಗಿದ್ದೆ ಲೇಟ್ ಆಯ್ತು ಗೊತ್ತಾ. ನಿದ್ದೆಗಣ್ಣೆ ಇನ್ನ ಹೋಗಿಲ್ಲ, ಸುಸ್ತಾಗ್ತಿದೆ. ನಿಧಾನಕ್ಕೆ ಹೋಗೋಣ ಬಾ. ಮದ್ವೆ ಮುಗ್ದ್ಮೇಲೆ ಬೇಕಾದ್ರೆ 2 ದಿನ ಮಲ್ಕೊ, ನಾನ್ ನಿನ್ನನ್ ಕೇಳಲ್ಲ. ಈಗ ನಡಿ. ನನ್ನ ಬಿಟ್ಟು ಗೌರಿ ಪೂಜೆಗೆ ಹೋಗ್ತಿದ್ದೀರಾ? ಮದ್ವೆ ಹುಡುಗಿ ಇಲ್ದೆ ಯಾರಾದ್ರೂ ಗೌರಿ ಪೂಜೆ ಮಾಡ್ತಾರ? ಮುಹೂರ್ತಕ್ಕಿಂತ ಮುಂಚೆ ಹೊರಗಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಬೇಕಾದ್ರೆ ನೀವು ಬನ್ನಿ. ಸರಿ, ಹಾಗಿದ್ರೆ 3 ಜನ ಒಟ್ಟಿಗೆ ಹೋಗೋಣ. ಅಯ್ಯಯ್ಯೋ, ಏನಾಯ್ತಮ್ಮ? ಮಡಿ ಬಟ್ಟೆ ತರೋದೇ ಮರ್ತ್ಬಿಟ್ಟೆ ಕಣೆ. ಅದೇನಿದೆ ಅಂತ ಹೇಳಿ ನಾ ಹೋಗ್ತೀನಿ. ಈ ಅರ್ಜೆಂಟಲ್ಲಿ ಅದು ಎಲ್ಲಿಟ್ಟಿದ್ದೀನಿ ಅಂತ ನಂಗೆ ನೆನಪಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಮಡಿ ಬಟ್ಟೆ, ಊದ್ ಕಡ್ಡಿ ಮತ್ತೆ ಕರ್ಪೂರ ಎಲ್ಲ ತಗೊಂಡ್ ಬರ್ತೀನಿ. ನಡೀರೇಪ್ತಿ. ಸರಿಮ್ಮ. ಅಯ್ಯಯ್ಯೋ ಅಮ್ಮ, ನಾನು ಟೆಂಪಲ್ ಹೋಗಿ ಎಲ್ಲ ರೆಡಿ ಮಾಡಿಸ್ತಿದ್ದೀನಿ. ಬೇಗ ಬಂದ್ಬೇಡಿ, ಲೇಟ್ ಮಾಡಬೇಡಿ. ಸಾಕು ಮಾಡಿ ಅಡಿ ಅಂದ್ರೆ ನನಗಂತೂ ಇನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಮುಹೂರ್ತ ಅಂದ ಆಗ್ಬಿಡ್ಲಿ, ನಿಮ್ ಮುಖದಲ್ಲಿರೋ ನಗು ಇಡೀ ಫ್ಯಾಮಿಲಿಗೆ ಹಂಚ್ಬಿಡ್ತೀನಿ ನಾನು.
ಇಷ್ಟು ಉತ್ಸಾಹದಲ್ಲಿರೋದನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಲ್ಲ, ನನಗೂ ಉತ್ಸಾಹ ಬಂದ್ಬಿಡ್ತಾ ಇದೆ ಅಳಿಯಂದ್ರೆ. ಉತ್ಸಾಹ ಇರಲೇಬೇಕಲ್ಲ. ಲೀಲಾ ಥರದ ಹೆಣ್ಣು ನನ್ನ ಪ್ರೀತಿಸಿ ಒಪ್ಕೊಂಡು ಇವತ್ತು ಅಫಿಷಿಯಲ್ ಆಗಿ ನನ್ನ ಜೀವನದಲ್ಲಿ ಕಾಲಿಡ್ತಾ ಇದ್ದಾಳೆ. ಎಂಥ ಮೊಮೆಂಟ್ ಇದು. ನನ್ನ ಲೈಫಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ನ ಓವರ್ಟೇಕ್ ಮಾಡ್ತಿರೋಂಥ ಕ್ಷಣ ಇದು. ಈ ಕ್ಷಣ ನಂದು, ಈ ಮೊಮೆಂಟ್ ನಂದು. ಐ ಆಮ್ ರಿಯಲಿ ವೆರಿ ಆ್ಯಕ್ಚುಲಿ ನಾನು ತಾಳಿ ಕಟ್ಟಬೇಕಾದ್ರೆ ಲೀಲನ್ ಕಣ್ಣಲ್ಲಿ ಬರೋ ಆ ಕಣ್ಣೀರನ್ನ ತುಂಬ ಹತ್ತಿರದಿಂದ ನೋಡಬೇಕು ಅಂತ ಆಸೆ. ನಾನು ನಿನಗೋಸ್ಕರ ಇದ್ದೀನಿ, ನಮ್ಮಿಬ್ರು ಮಧ್ಯೆ ಇನ್ಯಾರೂ ಬರಲು ಸಾಧ್ಯ ಇಲ್ಲ ಅಂತ ಮಾತಲ್ಲಿ ಹೇಳಿದೆ, ಬರೀ ಕಣ್ಣಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ಆಸೆ. ಹೀಗೆ ಏನೇನೋ ಕನಸುಗಳು, ಅದೆಲ್ಲ ಇವತ್ತು ಈಡೇರುತ್ತೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಮೊಮೆಂಟ್. ಈಚೆ ಹತ್ರ ಹೇಳಕ್ಕಾಗಲ್ಲ. ಹಾಂ, ಲೀಲಾತೆ ಹತ್ರ ಹೇಳ್ತೀನಿ.